ಸ್ನೇಹಿತರೆ, ನೀವು ಎಂದಾದರೂ ಗಮನಿಸಿದ್ದೀರಾ? ಯಾವುದಾದರೂ ಒಂದು ಹೊಸ ಕೆಲಸವನ್ನು ಶುರು ಮಾಡುವ ಮುನ್ನ ಮನಸ್ಸಿನಲ್ಲಿ ಒಂದು ಕ್ಷಣವಾದರೂ ಅಯ್ಯೋ, ಇದು ನನ್ನಿಂದ ಆಗುತ್ತದೋ ಇಲ್ಲವೋ ಎಂದು ಸಂಶಯಪಟ್ಟಿದ್ದೀರಾ? ಹಾಗೆ ನಿಮಗೆ ಸಂಶಯ ಬಂದಿದ್ದರೆ ಅಲ್ಲಿಯೇ ನಿಮ್ಮ ಸೋಲು ನಿರ್ಧಾರವಾಯಿತು ಎಂದರ್ಥ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಮನಸ್ಸಿನ ಆಳದಲ್ಲಿ ಹೌದು, ಇದು ನನ್ನಿಂದ ಸಾಧ್ಯವಿದೆ ಎಂದು ಒಂದು ದೃಢವಾದ ನಂಬಿಕೆ ಇದ್ದಿದ್ದರೆ ನೀವು ಆಗಲೇ ಗೆಲುವಿನ ಕಡೆಗೆ ಮೊದಲ ಹೆಜ್ಜೆ ಇಟ್ಟಿದ್ದೀರಿ ಎಂದರ್ಥ. ನಂಬಿಕೆಯ ಶಕ್ತಿ ಎಷ್ಟಿದೆ ಎಂಬುದೇ ಇಂದಿನ ನಮ್ಮ ವಿಷಯ. ಎಲ್ಲರಿಗೂ ನಮಸ್ಕಾರ. ಜ್ಞಾನದ ಹರಿವು ನಮ್ಮ ಪುಸ್ತಕ ಧಾರಾವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಪುಸ್ತಕಗಳಲ್ಲಿ ಒಂದಾದ ಡೇವಿಡ್ ಜೆ ಶ್ವಾರ್ಟ್ಜ್ ಅವರು ಬರೆದಿರುವ ದ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಕೃತಿಯ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ. ಡೇವಿಡ್ ಜೆ ಶ್ವಾರ್ಟ್ಜ್ ಅವರು ತಮ್ಮ ಈ ಪುಸ್ತಕದಲ್ಲಿ ಒಂದು ಮಾತನ್ನು ಬಹಳ ಒತ್ತಿ ಹೇಳುತ್ತಾರೆ. ಅದೇನೆಂದರೆ ದ ಪವರ್ ಆಫ್ ಬಿಲೀಫ್, ಅಥವಾ ನಿಮ್ಮ ನಂಬಿಕೆಯೇ ನಿಮ್ಮ ಕೆಲಸಗಳಿಗೆ ಮೊದಲ ಕಿಡಿ ಇದ್ದಂತೆ. ಯಾವುದೇ ಕೆಲಸ ನಡೆಯಬೇಕಾದರೆ ಮೊದಲು ಆ ಕೆಲಸ ಆಗುತ್ತದೆ ಎಂಬ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದಿದ್ದರೆ ಯಾವ ಕನಸು ನನಸಾಗುವುದಿಲ್ಲ, ಅದು ಕೇವಲ ಕನಸಾಗಿಯೇ ಉಳಿದು ಬಿಡುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಣ್ಣ ಮಗುವಿನ ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ಪುಟ್ಟ ಮಗು ನಡೆಯಲು ಕಲಿಯುವಾಗ ಎಷ್ಟೋ ಬಾರಿ ಬೀಳುತ್ತದೆ, ಮತ್ತೆ ಏಳುತ್ತದೆ, ಮತ್ತೆ ಬೀಳುತ್ತದೆ. ಆದರೆ ಆ ಮಗು ಎಂದಾದರೂ ಅಯ್ಯೋ, ನಾನು ಬಿದ್ದುಬಿಟ್ಟೆ, ಇನ್ನು ನನ್ನಿಂದ ನಡೆಯಲು ಸಾಧ್ಯವಿಲ್ಲ ಎಂದು ಸೋತು ಸುಮ್ಮನೆ ಕುಳಿತುಕೊಳ್ಳುತ್ತದೆಯೇ? ಇಲ್ಲ, ಅಲ್ಲವೇ? ಆ ಮಗುವಿಗೆ ತಾನು ಒಂದು ದಿನ ಖಂಡಿತ ನಡೆದಿಯೇ ನಡೆಯುತ್ತೇನೆ ಎಂಬ ಅಚಲವಾದ ನಂಬಿಕೆ ಇರುತ್ತದೆ. ಆ ನಂಬಿಕೆಯೇ ಅದಕ್ಕೆ ಮತ್ತೆ ಮತ್ತೆ ಪ್ರಯತ್ನ ಮಾಡುವ ಧೈರ್ಯವನ್ನು ನೀಡುತ್ತದೆ. ಆದರೆ ನಾವು ಬೆಳೆಯುತ್ತಾ ಹೋದಂತೆ ನಮ್ಮ ಸಮಾಜ, ನಮ್ಮ ಹಳೆಯ ಸೋಲುಗಳು ಮತ್ತು ಬೇರೆಯವರ ಮಾತುಗಳು ನಮ್ಮ ಈ ನಂಬಿಕೆಯನ್ನು ಕುಗ್ಗಿಸಿಬಿಡುತ್ತವೆ. ನಾವು ಅಂದುಕೊಳ್ಳಲು ಶುರು ಮಾಡುತ್ತೇವೆ, ಬಹುಶಃ ಇದು ನನ್ನ ಹಣೆಬರಹದಲ್ಲಿಲ್ಲ, ಇದು ನನ್ನ ಕೈಲಿ ಆಗುವುದಿಲ್ಲ ಎಂದು. ಒಂದು ವೇಳೆ ನಾನು ಸೋತರೆ ಜನ ಏನು ಹೇಳುತ್ತಾರೆ ಎಂಬ ಭಯ ನಮ್ಮನ್ನು ಕಾಡಲು ಶುರು ಮಾಡುತ್ತದೆ. ಈ ಅನುಮಾನ ಎಂಬುದು ನಮ್ಮ ಸುತ್ತ ಒಂದು ಕಾಣದ ಗೋಡೆಯನ್ನು ಕಟ್ಟಿಬಿಡುತ್ತದೆ. ಆ ಗೋಡೆ ನಮ್ಮನ್ನು ಮುಂದೆ ಹೋಗಲು ಬಿಡುವುದಿಲ್ಲ. ಲೇಖಕರು ಹೇಳುವಂತೆ ಅನುಮಾನ ಎಂಬುದು ಒಂದು ವೈರಸ್ ಇದ್ದಂತೆ. ಅದು ನಮ್ಮ ಮೆದುಳಿಗೆ ಯಾರಿಗೂ ತಿಳಿಯದಂತೆ ಪ್ರವೇಶ ಮಾಡಿ ನಮ್ಮ ಎಲ್ಲಾ ಒಳ್ಳೆಯ ಆಲೋಚನೆಗಳನ್ನು ನಿಧಾನವಾಗಿ ಕೊಲ್ಲಲು ಶುರು ಮಾಡುತ್ತದೆ. ನೀವು ಯಾವಾಗ ಒಂದು ಕೆಲಸದ ಬಗ್ಗೆ ಅನುಮಾನ ಪಡುತ್ತೀರೋ ಆಗ ಆ ಕೆಲಸ ಮಾಡಲು ಬೇಕಾದ ಶಕ್ತಿ, ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವನ್ನು ನೀವು ಕಳೆದುಕೊಳ್ಳುತ್ತೀರಿ. ನಿಮ್ಮ ಹೆಜ್ಜೆಗಳು ತಾನಾಗಿಯೇ ಹಿಂದಕ್ಕೆ ಸರಿಯುತ್ತವೆ. ಆದರೆ ಯಾವಾಗ ನೀವು ನಂಬುತ್ತೀರೋ, ಅಂದರೆ ಪೂರ್ತಿ ಮನಸ್ಸಿನಿಂದ ನಾನು ಇದನ್ನು ಮಾಡಬಲ್ಲೆ ಎಂದು ನಂಬುತ್ತೀರೋ, ಆಗ ನೀವು ನಿಮ್ಮ ಮೆದುಳಿಗೆ ಒಂದು ಸಂಕೇತವನ್ನು ಕಳುಹಿಸುತ್ತೀರಿ. ಆಗ ನಿಮ್ಮ ಮೆದುಳು ಆ ಕೆಲಸವನ್ನು ಸಾಧ್ಯವಾಗಿಸಲು ದಾರಿಗಳನ್ನು ಹುಡುಕಲು ಪ್ರಾರಂಭಿಸುತ್ತದೆ. ಇದನ್ನು ಕೇಳಿ ಕೆಲವರು ಹೇಳಬಹುದು, ಬರೀ ನಂಬಿದರೆ ಎಲ್ಲವೂ ಆಗಿಬಿಡುತ್ತದೆಯೇ ಎಂದು. ಹೌದು, ಬರೀ ನಂಬಿಕೆಯಿಂದಲೇ ಮ್ಯಾಜಿಕ್ ಆಗುವುದಿಲ್ಲ. ಆದರೆ ಶ್ವಾರ್ಟ್ಜ್ ಅವರು ಹೇಳುವ ಮಾತು ಬಹಳ ಮುಖ್ಯವಾಗಿದೆ. ನಂಬಿಕೆಯು ಕೆಲಸಕ್ಕೆ ಪ್ರೇರಣೆ ನೀಡುತ್ತದೆ. ನೀವು ನಂಬಿದಾಗ ಮಾತ್ರ ಪ್ರಯತ್ನ ಪಡುತ್ತೀರಿ, ಪ್ರಯತ್ನ ಪಟ್ಟಾಗ ಮಾತ್ರ ಕಲಿಯುತ್ತೀರಿ, ಕಲಿತಾಗ ಮಾತ್ರ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳುತ್ತೀರಿ, ಮತ್ತು ಅಂತಿಮವಾಗಿ ಸುಧಾರಿಸಿಕೊಂಡಾಗ ಮಾತ್ರ ಗೆಲ್ಲುತ್ತೀರಿ. ಉದಾಹರಣೆಗೆ, ನಿಮಗೆ ಜನರ ಮುಂದೆ ಮಾತನಾಡಲು ಅಥವಾ ಭಾಷಣ ಮಾಡಲು ಭಯವಿದೆ ಎಂದುಕೊಳ್ಳೋಣ. ಆದರೆ ಒಂದು ದಿನ ನೀವು ನಿರ್ಧರಿಸುತ್ತೀರಿ, ನನಗೆ ಜನರ ಮುಂದೆ ಮಾತನಾಡುವುದು ಬರಲೇಬೇಕು ಮತ್ತು ನಾನು ಅದನ್ನು ಕಲಿಯಬಲ್ಲೆ ಎಂದು. ಹೀಗೆ ಅಂದುಕೊಂಡ ತಕ್ಷಣ ನೀವು ಆನ್ಲೈನ್ನಲ್ಲಿ ವಿಡಿಯೋಗಳನ್ನು ನೋಡಲು ಶುರು ಮಾಡುತ್ತೀರಿ, ಕನ್ನಡಿಯ ಮುಂದೆ ನಿಂತು ಅಭ್ಯಾಸ ಮಾಡುತ್ತೀರಿ, ಸಣ್ಣ ಗುಂಪುಗಳಲ್ಲಿ ಮಾತನಾಡಲು ಶುರು ಮಾಡುತ್ತೀರಿ. ಹೀಗೆ ಮಾಡುತ್ತಾ ಒಂದಲ್ಲ ಒಂದು ದಿನ ನೀವು ಉತ್ತಮ ಭಾಷಣಕಾರರಾಗುತ್ತೀರಿ. ಆದರೆ ನಿಮಗೆ ಮೊದಲ ದಿನವೇ ಇದು ನನ್ನಿಂದ ಆಗುವುದಿಲ್ಲ ಎಂದು ಅನ್ನಿಸಿದ್ದರೆ ನೀವು ಪ್ರಯತ್ನವನ್ನೇ ಮಾಡುತ್ತಿರಲಿಲ್ಲ, ಅಲ್ಲವೇ? ಇದೇ ನಂಬಿಕೆ ಮತ್ತು ಅನುಮಾನದ ನಡುವಿನ ವ್ಯತ್ಯಾಸ. ಲೇಖಕರು ಸಾಕಷ್ಟು ಜನರನ್ನು ಗಮನಿಸಿದ ಮೇಲೆ ಒಂದು ಸತ್ಯವನ್ನು ಕಂಡುಕೊಂಡರು. ಅದೇನೆಂದರೆ, ಯಶಸ್ವಿ ವ್ಯಕ್ತಿಗಳು ಮತ್ತು ಸಾಧಾರಣ ವ್ಯಕ್ತಿಗಳ ನಡುವೆ ಬುದ್ಧಿವಂತಿಕೆಯಲ್ಲಿ ಅಥವಾ ಪ್ರತಿಭೆಯಲ್ಲಿ ದೊಡ್ಡ ವ್ಯತ್ಯಾಸವೇನೂ ಇರುವುದಿಲ್ಲ. ವ್ಯತ್ಯಾಸ ಇರುವುದು ಕೇವಲ ಅವರ ಮನಸ್ಥಿತಿಯಲ್ಲಿ ಮಾತ್ರ. ಯಾರು ಯಶಸ್ವಿಯಾಗುತ್ತಾರೋ ಅವರು ತಾನು ಯಶಸ್ಸಿಗೆ ಅರ್ಹ ಎಂದು ನಂಬಿರುತ್ತಾರೆ. ಒಬ್ಬ ವ್ಯಕ್ತಿ ತಾನು ದೊಡ್ಡ ಕೆಲಸವನ್ನು ಮಾಡಬಲ್ಲೆ ಎಂದು ನಂಬಿದಾಗ ಅವನು ದೊಡ್ಡದಾಗಿಯೇ ಕೆಲಸ ಮಾಡಲು ಪ್ರೇರಣೆ ಪಡೆಯುತ್ತಾನೆ. ಅವನು ತನ್ನ ಕಷ್ಟಗಳನ್ನು ಕೇವಲ ಕಾರಣಗಳನ್ನಾಗಿ ನೀಡುವುದಿಲ್ಲ, ಬದಲಾಗಿ ಆ ಕಷ್ಟಗಳನ್ನು ಮುರಿದು ಮುನ್ನುಗ್ಗುತ್ತಾನೆ. ಸೋಲನ್ನು ಅವನು ಸೋಲಾಗಿ ನೋಡುವುದಿಲ್ಲ, ಬದಲಾಗಿ ಅದನ್ನೇ ಗೆಲುವಿನ ಮೆಟ್ಟಿಲನ್ನಾಗಿ ಅಥವಾ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಮಾಡಿಕೊಳ್ಳುತ್ತಾನೆ. ನಂಬಿಕೆ ಎಂಬುದು ಒಂದು ಇಂಜಿನ್ ಇದ್ದಂತೆ. ನೀವು ನಂಬಿದಾಗ ನಿಮ್ಮಲ್ಲಿ ಒಂದು ತೀವ್ರವಾದ ಆಸೆ ಹುಟ್ಟುತ್ತದೆ. ಆ ಆಸೆಯು ನಿಮ್ಮನ್ನು ಬೆಳಗ್ಗೆ ಬೇಗ ಏಳುವಂತೆ ಮಾಡುತ್ತದೆ, ನಿಮಗೆ ಆಯಾಸವಾಗದಂತೆ ನೋಡಿಕೊಳ್ಳುತ್ತದೆ ಮತ್ತು ಬಿದ್ದಾಗಲೆಲ್ಲ ಮೇಲೆ ಏಳುವ ಶಕ್ತಿ ನೀಡುತ್ತದೆ. ಲೇಖಕರು ಒಂದು ನೇರವಾದ ಪ್ರಶ್ನೆ ಕೇಳುತ್ತಾರೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಬೇರೆಯವರು ನಿಮ್ಮನ್ನು ಏಕೆ ನಂಬುತ್ತಾರೆ? ನಿಮ್ಮ ಮೇಲೆ ನೀವು ನಂಬಿಕೆ ಇಡುವುದು ನಿಮ್ಮ ಜೀವನದ ಮೊದಲ ಮತ್ತು ಅತಿ ದೊಡ್ಡ ಹೂಡಿಕೆ. ಆದರೆ ನೆನಪಿಡಿ, ನಂಬಿಕೆ ಎಂದರೆ ಕೇವಲ ಒಂದು ದಿನ ಯೋಚಿಸಿ ಸುಮ್ಮನಾಗುವುದಲ್ಲ. ಆರಂಭದಲ್ಲಿ ನಿಮಗೆ ಸ್ವಲ್ಪ ಭಯವಾಗಬಹುದು ಅಥವಾ ನೀವು ನಟಿಸುತ್ತಿದ್ದೀರಿ ಎಂದು ಅನ್ನಿಸಬಹುದು. ಆದರೆ ಆ ಭಯವನ್ನು ಎದುರಿಸುವುದೇ ನಿಜವಾದ ನಂಬಿಕೆ. ನೀವು ಎಷ್ಟು ಹೆಚ್ಚು ನಂಬುತ್ತೀರೋ ಅಷ್ಟು ಹೆಚ್ಚು ಕೆಲಸ ಮಾಡುತ್ತೀರಿ.
ಮತ್ತು ಎಷ್ಟು ಹೆಚ್ಚು ಕೆಲಸ ಮಾಡುತ್ತೀರೋ ಅಷ್ಟು ನಿಮ್ಮ ನಂಬಿಕೆ ಗಟ್ಟಿಯಾಗುತ್ತದೆ. ಇದೊಂದು ಆವರ್ತನೆ ಇದ್ದಂತೆ. ನಂಬಿಕೆ ಕೆಲಸಕ್ಕೆ ದಾರಿ ಮಾಡಿಕೊಡುತ್ತದೆ, ಕೆಲಸ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಮತ್ತು ಯಶಸ್ಸು ಮತ್ತೆ ನಂಬಿಕೆಯನ್ನು ಬಲಪಡಿಸುತ್ತದೆ. ಮತ್ತೊಂದು ಕುತೂಹಲಕಾರಿ ವಿಷಯವೇನೆಂದರೆ, ನಕಾರಾತ್ಮಕ ಆಲೋಚನೆಗಳು ಹೇಗೆ ಬೇರೆಯವರಿಗೆ ಹರಡುತ್ತವೆಯೋ ಹಾಗೆಯೇ ನಿಮ್ಮ ಬಲವಾದ ನಂಬಿಕೆಯು ಬೇರೆಯವರಿಗೂ ಸ್ಫೂರ್ತಿ ನೀಡುತ್ತದೆ. ನೀವು ನಿಮ್ಮ ಐಡಿಯಾಗಳ ಮೇಲೆ ವಿಶ್ವಾಸವಿಟ್ಟರೆ ಜನರು ನಿಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ನೀವು ಒಂದು ಕಾಂತದಂತೆ ಆಗುತ್ತೀರಿ. ಅವಕಾಶಗಳು, ಬೆಂಬಲ ಮತ್ತು ಸ್ಫೂರ್ತಿ ನಿಮ್ಮ ಕಡೆಗೆ ತಾನಾಗಿ ಆಕರ್ಷಿತವಾಗುತ್ತವೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ವ್ಯಾಪಾರ ಶುರು ಮಾಡಿ, ನನಗೆ ಗೊತ್ತು ಇದು ಖಂಡಿತ ಯಶಸ್ವಿಯಾಗುತ್ತದೆ ಎಂದು ಪೂರ್ಣ ವಿಶ್ವಾಸದಿಂದ ಹೇಳಿದರೆ, ಜನರು ಅವನ ಮಾತನ್ನು ಗಮನವಿಟ್ಟು ಕೇಳುತ್ತಾರೆ ಮತ್ತು ಹೂಡಿಕೆ ಮಾಡುತ್ತಾರೆ. ಅದೇ ವ್ಯಕ್ತಿ ನೋಡೋಣ ಏನಾಗುತ್ತೆ ಎಂದು ಅರೆಮನಸ್ಸಿನಿಂದ ಹೇಳಿದರೆ ಜನರು ಹಿಂದೇಟು ಹಾಕುತ್ತಾರೆ. ಆದ್ದರಿಂದ ಲೇಖಕರು ಸಲಹೆ ನೀಡುತ್ತಾರೆ, ಯಾವುದೇ ಕೆಲಸ ಶುರು ಮಾಡುವ ಮುನ್ನ ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸಿಕೊಳ್ಳಿ. ನನಗೆ ಇದರಲ್ಲಿ ನಂಬಿಕೆ ಇದೆಯೇ ಎಂದು ನಿಮ್ಮನ್ನೇ ಕೇಳಿಕೊಳ್ಳಿ. ಇಲ್ಲ ಎಂದಾದರೆ ಮೊದಲು ಆ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ಪ್ರತಿದಿನ ನಿಮ್ಮ ಮನಸ್ಸಿಗೆ ಸಕಾರಾತ್ಮಕ ಮಾತುಗಳನ್ನು ಹೇಳಿ, ಸ್ಫೂರ್ತಿದಾಯಕ ಕಥೆಗಳನ್ನು ಓದಿ ಮತ್ತು ಸಣ್ಣ ಸಣ್ಣ ಗೆಲುವುಗಳನ್ನು ಸಾಧಿಸಿ. ನೀವು ಸಮರ್ಥರು ಎಂದು ನಿಮಗೆ ನೀವೇ ಸಾಕ್ಷಿ ಒದಗಿಸಿದಷ್ಟು ನಿಮ್ಮ ನಂಬಿಕೆ ಗಟ್ಟಿಯಾಗುತ್ತದೆ. ಹಾಗಂತ ನಂಬಿಕೆ ಇದ್ದ ಮಾತ್ರಕ್ಕೆ ಸೋಲೆ ಬರುವುದಿಲ್ಲ ಎಂದಲ್ಲ. ಎಲ್ಲರೂ ಸೋಲುತ್ತಾರೆ. ಆದರೆ ನಂಬಿಕೆ ಇರುವವನು ಸೋಲನ್ನು ಅಂತ್ಯ ಎಂದು ಭಾವಿಸದೆ ಅದೊಂದು ಪಾಠ ಎಂದು ಭಾವಿಸಿ ಮತ್ತೆ ಪ್ರಯತ್ನಿಸುತ್ತಾನೆ. ಆದ್ದರಿಂದ ನೀವು ನಿಜವಾಗಿಯೂ ಜೀವನದಲ್ಲಿ ದೊಡ್ಡದನ್ನು ಸಾಧಿಸಬೇಕೆಂದರೆ, ಅದು ಕೆಲಸವಿರಲಿ, ಸಂಬಂಧವಿರಲಿ ಅಥವಾ ಆರೋಗ್ಯವಿರಲಿ, ಮೊದಲು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ. ಅನುಮಾನಗಳನ್ನು ಹೊರಹಾಕಿ ಮತ್ತು ಹೌದು ನಾನು ಮಾಡಬಲ್ಲೆ ಎಂದು ಹೇಳಿಕೊಳ್ಳಿ. ಏಕೆಂದರೆ ದೊಡ್ಡ ನಂಬಿಕೆ ದೊಡ್ಡ ಫಲಿತಾಂಶವನ್ನು ನೀಡುತ್ತದೆ. ಸ್ನೇಹಿತರೆ, ನೀವು ಗಮನಿಸಿದ್ದೀರಾ? ನಾವು ಯಾವುದಾದರೂ ದೊಡ್ಡ ಕೆಲಸ ಮಾಡಲು ಮುಂದಾದಾಗ ನಮ್ಮ ಮೆದುಳಿಗೆ ಮೊದಲು ಬರುವುದು ಏನು ಗೊತ್ತೇ? ನೆಪಗಳು. ನನ್ನ ಆರೋಗ್ಯ ಸರಿಯಿಲ್ಲ, ನಾನು ಅಷ್ಟು ಬುದ್ಧಿವಂತನಲ್ಲ, ಈಗ ನನಗೆ ವಯಸ್ಸಾಗಿದೆ, ಅಥವಾ ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ನಾವು ಹೇಳುತ್ತೇವೆ. ಈ 4 ನೆಪಗಳ ಹಿಂದೆ ಅಡಗಿರುವುದು ನಮ್ಮ ಭಯ ಮತ್ತು ನಮ್ಮ ಸೋಮಾರಿತನ. ಡೇವಿಡ್ ಜೆ ಶ್ವಾರ್ಟ್ಜ್ ಅವರು ತಮ್ಮ ಪುಸ್ತಕದಲ್ಲಿ ಈ ಸಮಸ್ಯೆಗೆ ಒಂದು ಹೆಸರಿಟ್ಟಿದ್ದಾರೆ. ಅದೇ ಎಕ್ಸ್ಕ್ಯೂಸೈಟಿಸ್ ಅಥವಾ ನೆಪ ಹೇಳುವ ಕಾಯಿಲೆ. ಇದು ವೈದ್ಯಕೀಯ ಕಾಯಿಲೆಯಲ್ಲದಿದ್ದರೂ ಮನುಷ್ಯನ ಬೆಳವಣಿಗೆಯನ್ನು ಕೊಲ್ಲುವ ಮಾನಸಿಕ ಕಾಯಿಲೆ. ಸೋತವರು ಅಥವಾ ಕೆಲಸ ಮಾಡದವರು ತಮ್ಮ ಪರಿಸ್ಥಿತಿಗೆ ಸದಾ ಒಂದಲ್ಲ ಒಂದು ನೆಪವನ್ನು ಹುಡುಕುತ್ತಾರೆ. ಮೊದಲನೆಯ ನೆಪ ಆರೋಗ್ಯ. ಎಷ್ಟೋ ಜನ ಹೇಳುತ್ತಾರೆ, ನನ್ನ ಆರೋಗ್ಯ ಸರಿಯಿಲ್ಲ, ನಾನು ಕಷ್ಟದ ಕೆಲಸ ಮಾಡಲು ಆಗುವುದಿಲ್ಲ ಎಂದು. ಆದರೆ ಲೇಖಕರು ಹೇಳುವಂತೆ ಜಗತ್ತಿನಲ್ಲಿ ಎಷ್ಟೋ ಜನ ಗಂಭೀರ ಆರೋಗ್ಯ ಸಮಸ್ಯೆ ಇದ್ದರೂ ದೊಡ್ಡ ಸಾಧನೆ ಮಾಡಿದ್ದಾರೆ. ಹೆಲನ್ ಕಿಲ್ಲರ್ ಅವರಿಗೆ ಕಣ್ಣು ಕಾಣುತ್ತಿರಲಿಲ್ಲ, ಕಿವಿ ಕೇಳುತ್ತಿರಲಿಲ್ಲ. ಆದರೂ ಅವರು ಕೋಟ್ಯಂತರ ಜನರಿಗೆ ಸ್ಫೂರ್ತಿಯಾದರು. ನಿಮ್ಮ ಶಕ್ತಿಯನ್ನು ಆರೋಗ್ಯದ ಬಗ್ಗೆ ದೂರು ಹೇಳಲು ಬಳಸುವ ಬದಲು ಅದನ್ನು ಸರಿಪಡಿಸಿಕೊಳ್ಳಲು ಬಳಸಿ. ನಾನು ಆರೋಗ್ಯವಂತನಾಗಿ ನನ್ನ ಕನಸು ನನಸು ಮಾಡಿಕೊಳ್ಳುತ್ತೇನೆ ಎಂದು ನಿರ್ಧರಿಸಿ. ಎರಡನೆಯ ನೆಪ ಬುದ್ಧಿವಂತಿಕೆಯ ಕೊರತೆ. ನಾನು ಹುಟ್ಟುತ್ತಲೇ ಬುದ್ಧಿವಂತನಲ್ಲ ಎಂದು ಕೊರಗುವವರು ಹಲವರು. ಆದರೆ ಬುದ್ಧಿವಂತಿಕೆ ಎಂದರೆ ಕೇವಲ ಐಕ್ಯೂ ಪರೀಕ್ಷೆಯಲ್ಲ. ಯಾರು ಎಲ್ಲವನ್ನೂ ತಿಳಿದಿರುತ್ತಾರೋ ಅವರು ಬುದ್ಧಿವಂತರಲ್ಲ, ಬದಲಾಗಿ ಯಾರು ಕಲಿಯಲು ಸಿದ್ಧರಿರುತ್ತಾರೋ ಅವರೇ ನಿಜವಾದ ಬುದ್ಧಿವಂತರು. ಜಗತ್ತಿನ ಎಷ್ಟೋ ದೊಡ್ಡ ಉದ್ಯಮಿಗಳು ಶಾಲೆಯಲ್ಲಿ ಸಾಧಾರಣ ವಿದ್ಯಾರ್ಥಿಗಳಾಗಿದ್ದರು, ಆದರೆ ಅವರು ಕಲಿಯುವ ಮನಸ್ಸು ಮಾಡಿದರು. ನೆನಪಿಡಿ, ಕೇವಲ ಬುದ್ಧಿವಂತಿಕೆಗಿಂತ ಆಲೋಚಿಸುವ ಶಕ್ತಿ ಮತ್ತು ಕಲಿಯುವ ಗುಣ ಮುಖ್ಯವಾಗುತ್ತದೆ. ಮೂರನೆಯ ನೆಪ ವಯಸ್ಸು. ಕೆಲವರು ಅಯ್ಯೋ ನನಗೆ ವಯಸ್ಸಾಗಿ ಹೋಯಿತು ಎಂದರೆ, ಇನ್ನು ಕೆಲವರು ನಾನು ಇನ್ನೂ ಚಿಕ್ಕವನು ಎನ್ನುತ್ತಾರೆ. ಆದರೆ ಗೆಲುವಿಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. KFC ಸ್ಥಾಪಕರಾದ ಕರ್ನಲ್ ಸ್ಯಾಂಡರ್ಸ್ ತಮ್ಮ 60ನೇ ವಯಸ್ಸಿನಲ್ಲಿ ಉದ್ಯಮ ಶುರು ಮಾಡಿದರು. ಇನ್ನು ಇಂದಿನ ಕಾಲದಲ್ಲಿ 15-16 ವರ್ಷದ ಮಕ್ಕಳು ಉದ್ಯಮ ಶುರು ಮಾಡುತ್ತಿದ್ದಾರೆ. ವಯಸ್ಸು ಕೇವಲ ಒಂದು ಸಂಖ್ಯೆ ಅಷ್ಟೇ. ನಿಮ್ಮ ಮನಸ್ಥಿತಿ ಮುಖ್ಯ. ನಿಮ್ಮ ವಯಸ್ಸನ್ನು ನೀವು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಬೇಕು. ನಾಲ್ಕನೆಯ ಮತ್ತು ಅತ್ಯಂತ ಅಪಾಯಕಾರಿ ನೆಪ ಅದೃಷ್ಟ. ಅವನ ಹಣೆಬರಹ ಚೆನ್ನಾಗಿತ್ತು, ಅದಕ್ಕೆ ಗೆದ್ದ ಎಂದು ಹೇಳುವುದು ಬಹಳ ಸುಲಭ. ಆದರೆ ಲೇಖಕರು ಹೇಳುತ್ತಾರೆ, ಯಶಸ್ವಿ ವ್ಯಕ್ತಿಗಳು ಅದೃಷ್ಟಕ್ಕಾಗಿ ಕಾಯುವುದಿಲ್ಲ. ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಮತ್ತು ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಅದೃಷ್ಟವನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನಮ್ಮ ತಯಾರಿಯನ್ನು ನಾವು ನಿಯಂತ್ರಿಸಬಹುದು. ಯಾರು ತಯಾರಾಗಿರುತ್ತಾರೋ ಅವರೇ ಅದೃಷ್ಟವಂತರು. ಈ ಮೇಲಿನ ಯಾವುದೇ ನೆಪಗಳನ್ನು ನೀವು ನಂಬಿದರೆ ನೀವು ದೊಡ್ಡದನ್ನು ಸಾಧಿಸಲು ಸಾಧ್ಯವಿಲ್ಲ. ನೀವು ನೆಪ ಹೇಳಿದಾಗೆಲ್ಲ ನಿಮ್ಮ ಬೆಳವಣಿಗೆಯನ್ನು 10 ಹೆಜ್ಜೆ ಹಿಂದೆ ತಳ್ಳುತ್ತೀರಿ. ನೆಪ ಹೇಳುವುದರಿಂದ ಗೌರವವೂ ಸಿಗುವುದಿಲ್ಲ, ಫಲಿತಾಂಶವೂ ಸಿಗುವುದಿಲ್ಲ. ಇದೊಂದು ಆರಾಮದಾಯಕ ವಲಯ. ಈ ವಲಯ ನಿಮ್ಮನ್ನು ಸಾಧಾರಣವನ್ನಾಗಿ ಮಾಡಿಬಿಡುತ್ತದೆ. ಹಾಗಾದರೆ ಈ ಎಕ್ಸ್ಕ್ಯೂಸೈಟಿಸ್ ಕಾಯಿಲೆಯಿಂದ ಹೊರಬರುವುದು ಹೇಗೆ? ಅದಕ್ಕೆ ಒಂದೇ ದಾರಿ, ಅದುವೇ ಕೆಲಸ ಮಾಡುವುದು. ಹೌದು, ಆಕ್ಷನ್. ನೆಪದ ವಿರುದ್ಧ ಪದವೇ ಕೆಲಸ. ಯಾವಾಗ ನೀವು ಕೆಲಸ ಮಾಡಲು ಶುರು ಮಾಡುತ್ತೀರೋ ಆಗ ನಿಮ್ಮ ನೆಪಗಳು ಮಾಯವಾಗುತ್ತವೆ. ಉದಾಹರಣೆಗೆ, ನನಗೆ ಕೌಶಲ್ಯವಿಲ್ಲ ಎಂಬ ನೆಪವಿದ್ದರೆ ಆ ಕೌಶಲ್ಯವನ್ನು ಕಲಿಯಲು ಶುರು ಮಾಡುವುದೇ ಪರಿಹಾರ. ನನಗೆ ಸಮಯವಿಲ್ಲ ಎಂಬ ನೆಪವಿದ್ದರೆ ನಿಮ್ಮ ವೇಳಾಪಟ್ಟಿಯನ್ನು ಸರಿಪಡಿಸಿಕೊಂಡು ಸಮಯ ಉಳಿಸುವುದೇ ಪರಿಹಾರ. ಕೆಲಸ ಮಾಡುವುದರಿಂದ ನಿಮ್ಮ ಭಯ ಮತ್ತು ಆತಂಕ ದೂರವಾಗುತ್ತದೆ.
ಆರಂಭದಲ್ಲಿ ಮನಸ್ಸು ಮತ್ತೆ ಮತ್ತೆ ನೆಪ ಹೇಳಲು ನೋಡುತ್ತದೆ. ಆದರೆ ಪ್ರತಿ ಬಾರಿಯೂ ಅದನ್ನು ತಿರಸ್ಕರಿಸಿ ಕೆಲಸ ಮಾಡಿದಾಗ ನಿಮ್ಮಲ್ಲಿ ಹೊಸ ಶಕ್ತಿ ಬರುತ್ತದೆ. ನೆಪಗಳಿಂದ ತುಂಬಿದ ಜೀವನ ಕೇವಲ ಪಶ್ಚಾತ್ತಾಪ ನೀಡುತ್ತದೆ. ಆದರೆ ಕೆಲಸದಿಂದ ಕೂಡಿದ ಜೀವನ ತೃಪ್ತಿ ಮತ್ತು ಯಶಸ್ಸನ್ನು ನೀಡುತ್ತದೆ. ಸ್ನೇಹಿತರೆ, ಕೆಲವೊಮ್ಮೆ ನಮಗೆ ಅನ್ನಿಸುತ್ತದೆ ನಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಅಥವಾ ಆತ್ಮವಿಶ್ವಾಸ ಇಲ್ಲ ಎಂದು. ಯಾರಾದರೂ ವೇದಿಕೆಯ ಮೇಲೆ ಧೈರ್ಯವಾಗಿ ಮಾತನಾಡುವುದನ್ನು ಕಂಡರೆ ನಾವು ಅಯ್ಯೋ, ನಾನು ಅವರ ಹಾಗೆ ಆಗಲು ಸಾಧ್ಯವೇ ಇಲ್ಲ ಎಂದುಕೊಳ್ಳುತ್ತೇವೆ. ಆದರೆ ಸತ್ಯವೇನೆಂದರೆ ಆತ್ಮವಿಶ್ವಾಸ ಎಂಬುದು ಹುಟ್ಟಿನಿಂದ ಬರುವ ಉಡುಗೊರೆಯಲ್ಲ. ಅದೊಂದು ಕೌಶಲ್ಯ. ಅದನ್ನು ಅಭ್ಯಾಸ ಮಾಡಿ ಬೆಳೆಸಿಕೊಳ್ಳಬೇಕು. ಡೇವಿಡ್ ಜೆ ಶ್ವಾರ್ಜ್ ಹೇಳುತ್ತಾರೆ, ಆತ್ಮವಿಶ್ವಾಸ ಬೆಳೆಯುವುದು ನಾವು ನಮ್ಮ ಭಯವನ್ನು ಎದುರಿಸಿದಾಗ ಮಾತ್ರ. ಭಯದಿಂದ ಓಡಿ ಹೋದರೆ ಭಯ ದೊಡ್ಡದಾಗುತ್ತದೆ. ಅದೇ ಭಯದ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಭಯ ಸಣ್ಣದಾಗುತ್ತದೆ. ನೀವು ಎಷ್ಟು ಹೆಚ್ಚು ಕೆಲಸ ಮಾಡುತ್ತೀರೋ ಅಷ್ಟು ಹೆಚ್ಚು ಆತ್ಮವಿಶ್ವಾಸ ಬರುತ್ತದೆ. ಉದಾಹರಣೆಗೆ, ಸೈಕಲ್ ಕಲಿಯುವಾಗ ಬೀಳುವ ಭಯ ಇದ್ದೇ ಇರುತ್ತದೆ. ಆದರೆ ಬಿದ್ದು ಎದ್ದು ಕಲಿತ ಮೇಲೆಯೇ ಆತ್ಮವಿಶ್ವಾಸ ಬರುವುದು. ಇದೇ ತತ್ವ ಜೀವನದ ಎಲ್ಲಾ ಹಂತಕ್ಕೂ ಅನ್ವಯಿಸುತ್ತದೆ. ಲೇಖಕರು ಒಂದು ಸರಳ ಉಪಾಯ ಹೇಳುತ್ತಾರೆ. ಪ್ರತಿದಿನ ನಿಮ್ಮ ಆರಾಮ ವಲಯದಿಂದ ಹೊರಬಂದು ಸಣ್ಣ ಸಣ್ಣ ಧೈರ್ಯದ ಕೆಲಸ ಮಾಡಿ. ಅಪರಿಚಿತರಿಗೆ ನಗುಮುಖದಿಂದ ನಮಸ್ಕಾರ ಹೇಳಿ, ಅಥವಾ ಮೀಟಿಂಗ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಹೇಳಿ. ಹೀಗೆ ಮಾಡಿದಾಗ ನಾನು ಸಮರ್ಥನಿದ್ದೇನೆ ಎಂಬ ಸಂದೇಶ ನಿಮ್ಮ ಮೆದುಳಿಗೆ ಹೋಗುತ್ತದೆ. ಮತ್ತೊಂದು ಅದ್ಭುತವಾದ ಮಾತು ಲೇಖಕರು ಹೇಳುತ್ತಾರೆ, ನೀವು ಆತ್ಮವಿಶ್ವಾಸ ಇರುವವರಂತೆ ನಟಿಸಿದರೆ ನಿಜವಾಗಿಯೂ ನಿಮಗೆ ಆತ್ಮವಿಶ್ವಾಸ ಬರುತ್ತದೆ. ಅಂದರೆ ಭಯವಾದರೂ ಪರವಾಗಿಲ್ಲ, ಬೆನ್ನು ನೇರ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ. ಆಗ ನಿಮ್ಮ ಮೆದುಳು ಕೂಡ ನೀವು ಧೈರ್ಯವಾಗಿದ್ದೀರಿ ಎಂದು ನಂಬುತ್ತದೆ. ಜೊತೆಗೆ ನಿಮ್ಮ ಬಗ್ಗೆ ನೀವೇ ಸಕಾರಾತ್ಮಕವಾಗಿ ಮಾತನಾಡಿಕೊಳ್ಳಿ. ನಾನು ಮಾಡಬಲ್ಲೆ, ನಾನು ಕಲಿಯಲು ಬಂದಿದ್ದೇನೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ. ನನ್ನಿಂದ ಆಗುವುದಿಲ್ಲ ಎಂಬ ನಕಾರಾತ್ಮಕ ಮಾತುಗಳು ನಿಮ್ಮನ್ನು ಒಳಗಿನಿಂದಲೇ ಕೊಲ್ಲುತ್ತವೆ. ಜ್ಞಾನ ಮತ್ತು ತಯಾರಿಯೂ ಕೂಡ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನೀವು ಒಂದು ವಿಷಯದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದರೆ ನಿಮಗೆ ಭಯವಾಗುವುದಿಲ್ಲ. ವಿಶುವಲೈಸೇಷನ್ ಅಥವಾ ಮಾನಸಿಕ ಕಲ್ಪನೆ ಕೂಡ ಬಹಳ ಮುಖ್ಯ. ನೀವು ಒಂದು ಕೆಲಸವನ್ನು ಯಶಸ್ವಿಯಾಗಿ ಮಾಡುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ಉದಾಹರಣೆಗೆ, ನೀವು ವೇದಿಕೆಯ ಮೇಲೆ ಚೆನ್ನಾಗಿ ಮಾತನಾಡುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಮೆದುಳಿನಲ್ಲಿ ಸಕಾರಾತ್ಮಕ ನೆನಪುಗಳು ಉಳಿಯುತ್ತವೆ. ಎಂದಿಗೂ ನಿಮ್ಮನ್ನು ಬೇರೆಯವರ ಜೊತೆ ಹೋಲಿಸಿಕೊಳ್ಳಬೇಡಿ. ನಿಮ್ಮನ್ನು ನೀವು ನಿನ್ನೆಯ ನಿಮ್ಮ ಜೊತೆ ಹೋಲಿಸಿಕೊಳ್ಳಿ. ನೆನಪಿಡಿ ಬಿದ್ದರೂ ಪರವಾಗಿಲ್ಲ, ಆದರೆ ಪ್ರಯತ್ನ ಮಾಡದೇ ಇರುವುದು ತಪ್ಪು. ಆತ್ಮವಿಶ್ವಾಸ ಎಂಬುದು ಹೊರಗಿನಿಂದ ತರುವ ವಸ್ತುವಲ್ಲ, ಅದು ನಿಮ್ಮೊಳಗೆ ಇದೆ. ಅದನ್ನು ಹೊರತರಲು ಸ್ವಲ್ಪ ಧೈರ್ಯ, ಸ್ವಲ್ಪ ಕೆಲಸ ಮತ್ತು ಸ್ವಲ್ಪ ಸಮಯ ಬೇಕು ಅಷ್ಟೇ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ದೊಡ್ಡದನ್ನು ಸಾಧಿಸಬೇಕು ಎಂಬ ಆಸೆ ಇರುತ್ತದೆ. ಆದರೆ ಲೇಖಕರು ಹೇಳುವಂತೆ ನೀವು ಹೆಚ್ಚು ಪಡೆಯಬೇಕಾದರೆ ಮೊದಲು ಹೆಚ್ಚು ಯೋಚಿಸಬೇಕು. ಇದೇ ಗುರಿ ನಿಗದಿಪಡಿಸುವಿಕೆ ಮತ್ತು ದೂರದೃಷ್ಟಿಯ ಆರಂಭ. ನಾವು ಸಣ್ಣ ಗುರಿಗಳನ್ನು ಇಟ್ಟುಕೊಂಡರೆ ನಮ್ಮನ್ನು ನಾವು ಚಿಕ್ಕದಕ್ಕೆ ಸೀಮಿತಗೊಳಿಸಿಕೊಳ್ಳುತ್ತೇವೆ. ಅದೇ ದೊಡ್ಡ ಗುರಿಗಳನ್ನು ಇಟ್ಟುಕೊಂಡರೆ ನಮ್ಮ ಮನಸ್ಸು ಕೂಡ ವಿಶಾಲವಾಗುತ್ತದೆ. ನಮ್ಮ ಮೆದುಳು ಒಂದು ಸ್ನಾಯುವಿನಂತೆ. ಅದನ್ನು ಎಷ್ಟು ಹಿಗ್ಗಿಸುತ್ತೇವೆಯೋ ಅಷ್ಟು ಅದು ಬೆಳೆಯುತ್ತದೆ. ನೀವು ದೊಡ್ಡ ಗುರಿ ಇಟ್ಟಾಗ ಅದನ್ನು ಸಾಧಿಸುವ ದಾರಿಯನ್ನು ನಿಮ್ಮ ಮೆದುಳು ಹುಡುಕುತ್ತದೆ. ಗುರಿ ನಿಗದಿಪಡಿಸುವುದು ಎಂದರೆ ಕೇವಲ ನೋಟ್ಬುಕ್ನಲ್ಲಿ ಬರೆಯುವುದಲ್ಲ. ಅದು ನಿಮ್ಮ ಆಸೆಗಳು ಮತ್ತು ಸಾಮರ್ಥ್ಯವನ್ನು ಸ್ಪಷ್ಟಪಡಿಸುವ ಪ್ರಕ್ರಿಯೆ. ಲೇಖಕರು ಹೇಳುತ್ತಾರೆ, ಮೊದಲು ನಿಮ್ಮ ಗುರಿಯನ್ನು ತಲುಪಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನೀವು ಬಯಸಿದ ಕೆಲಸ ಮಾಡುತ್ತಿದ್ದೀರಿ, ಸುಂದರವಾದ ಮನೆಯಿದೆ, ಕುಟುಂಬದ ಜೊತೆ ಸಂತೋಷವಾಗಿದ್ದೀರಿ ಎಂದು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ. ಇದನ್ನು ಕೇವಲ ನೋಡುವುದಲ್ಲದೆ ಅನುಭವಿಸಬೇಕು. ಆ ಕ್ಷಣದ ಸಂತೋಷ ಮತ್ತು ಹೆಮ್ಮೆಯನ್ನು ಅನುಭವಿಸಿದಾಗ ನಿಮ್ಮ ಸುಪ್ತ ಮನಸ್ಸು ಅದನ್ನು ನನಸು ಮಾಡಲು ದೂಡುತ್ತದೆ. ಆದರೆ ಬರೀ ಕನಸು ಕಂಡರೆ ಸಾಲದು, ಅದಕ್ಕೆ ಸರಿಯಾದ ಯೋಜನೆ ಬೇಕು. ದೊಡ್ಡ ಗುರಿಯನ್ನು ಸಣ್ಣ ಸಣ್ಣ ಹಂತಗಳಾಗಿ ವಿಂಗಡಿಸಿ. ಉದಾಹರಣೆಗೆ, ನೀವು ಲೇಖಕರಾಗಬೇಕೆಂದರೆ ದಿನಕ್ಕೆ 500 ಪದ ಬರೆಯುವ ಗುರಿ ಇಟ್ಟುಕೊಳ್ಳಿ. ಪ್ರತಿ ಹಂತ ದಾಟಿದಾಗಲೂ ನಿಮಗೆ ಗೆದ್ದ ಭಾವನೆ ಬರುತ್ತದೆ. ಅನೇಕರು ದೊಡ್ಡ ಗುರಿ ಇಟ್ಟುಕೊಳ್ಳಲು ಭಯಪಡುತ್ತಾರೆ. ಆದರೆ ಲೇಖಕರು ಹೇಳುತ್ತಾರೆ, ನಿಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಬೇಡಿ. ದೃಷ್ಟಿಕೋನ ಎಂದರೆ ಇಂದಿನ ವಾಸ್ತವವನ್ನು ಮೀರಿ ನಾಳೆ ಏನಾಗಬಹುದು ಎಂದು ನೋಡುವುದು. ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಬರೆದಿಟ್ಟುಕೊಳ್ಳಿ. ಅದನ್ನು ಪ್ರತಿದಿನ ಓದಿ. ದಾರಿಯಲ್ಲಿ ಕಷ್ಟಗಳು ಬರುವುದು ಸಹಜ. ಆದರೆ ಕಷ್ಟ ಬಂದ ತಕ್ಷಣ ಗುರಿ ಬದಲಿಸಬೇಡಿ, ದಾರಿಯನ್ನು ಬದಲಿಸಿ. ತಾಳ್ಮೆ ಬಹಳ ಮುಖ್ಯ. ದೊಡ್ಡ ಯಶಸ್ಸು ಸಿಗಲು ಸಮಯ ಬೇಕು. ಕೊನೆಯದಾಗಿ, ಸೃಜನಶೀಲ ಆಲೋಚನೆ ಅಥವಾ ಕ್ರಿಯೇಟಿವ್ ಥಿಂಕಿಂಗ್ ಬಗ್ಗೆ ಮಾತನಾಡೋಣ. ನಾವೆಲ್ಲರೂ ಬಾಲ್ಯದಿಂದಲೂ ಒಂದೇ ರೀತಿಯಲ್ಲಿ ಯೋಚಿಸಲು ಕಲಿತಿರುತ್ತೇವೆ. ಸಮಾಜ ಹೇಳಿಕೊಟ್ಟ ದಾರಿಯಲ್ಲೇ ಸಾಗುತ್ತೇವೆ. ಆದರೆ ಲೇಖಕರು ಹೇಳುತ್ತಾರೆ, ನೀವು ದೊಡ್ಡದನ್ನು ಸಾಧಿಸಬೇಕಾದರೆ ಸಾಂಪ್ರದಾಯಿಕ ಆಲೋಚನೆಗಳನ್ನು ಮುರಿದು ಹೊಸದಾಗಿ ಯೋಚಿಸಬೇಕು. ಕ್ರಿಯೇಟಿವ್ ಆಗಿ ಯೋಚಿಸುವುದು ಎಂದರೆ ಹಳೆಯ ನಿಯಮಗಳನ್ನು ಪ್ರಶ್ನಿಸುವುದು. ಇದೇ ಉತ್ತಮ ದಾರಿಯೇ ಅಥವಾ ಇದಕ್ಕಿಂತ ಉತ್ತಮ ದಾರಿ ಇದೆಯೇ ಎಂದು ಕೇಳಿಕೊಳ್ಳುವುದು. ಯಶಸ್ವಿ ಉದ್ಯಮಿಗಳು ಮತ್ತು ವಿಜ್ಞಾನಿಗಳು ಎಲ್ಲರೂ ಹೀಗೆಯೇ ಯೋಚಿಸಿದವರು. ಕ್ರಿಯೇಟಿವಿಟಿ ಎಂದರೆ ಕೇವಲ ಕಲಾವಿದರಿಗೆ ಸೀಮಿತವಲ್ಲ. ಪ್ರತಿಯೊಬ್ಬರಲ್ಲೂ ಆಸಕ್ತಿ ಇದೆ. ಆದರೆ ಭಯ ಮತ್ತು ಸೋಲುವ ಆತಂಕ ಅದನ್ನು ತಡೆದಿರುತ್ತದೆ.
ಮಕ್ಕಳು ಹೇಗೆ ಮುಕ್ತವಾಗಿ ಯೋಚಿಸುತ್ತಾರೋ ಹಾಗೆ ನಾವು ಯೋಚಿಸಬೇಕು. ಪ್ರಾಯೋಗಿಕವಾಗಿ ಯೋಚಿಸಿ ಎಂದು ಸಮಾಜ ನಮ್ಮ ಕಲ್ಪನಾ ಶಕ್ತಿಯನ್ನು ಕುಗ್ಗಿಸಿರುತ್ತದೆ. ವ್ಯಾಪಾರದಲ್ಲಿ ಅಥವಾ ಕೆಲಸದಲ್ಲಿ ನೀವು ಉಳಿದವರಂತೆ ಮಾಡುತ್ತಿದ್ದರೆ ನೀವು ವಿಶೇಷವಾಗಲು ಸಾಧ್ಯವಿಲ್ಲ. ಪ್ರತಿದಿನ ನಿಮ್ಮ ಕೆಲಸವನ್ನು ಇನ್ನೂ ಉತ್ತಮವಾಗಿ ಮಾಡುವುದು ಹೇಗೆ ಎಂದು ಯೋಚಿಸಿ. ಸಂಬಂಧಗಳಲ್ಲಿಯೂ ಅಷ್ಟೇ ಸಮಸ್ಯೆಗಳನ್ನು ಬಗೆಹರಿಸಲು ಹೊಸ ದಾರಿಗಳನ್ನು ಹುಡುಕಿ. ನಿಮ್ಮ ಜೀವನವನ್ನು ನೀವೇ ವಿನ್ಯಾಸಗೊಳಿಸಿ. ಕೇವಲ ಓದುವುದು, ಕೆಲಸ ಮಾಡುವುದು, ಮದುವೆಯಾಗುವುದು ಇಷ್ಟೇ ಜೀವನವಲ್ಲ. ನಿಮಗೆ ನಿಜವಾಗಿಯೂ ಏನು ಬೇಕು ಎಂದು ಪ್ರಶ್ನಿಸಿಕೊಳ್ಳಿ. ಕುತೂಹಲವನ್ನು ಉಳಿಸಿಕೊಳ್ಳಿ. ಹೊಸ ಜನರನ್ನು ಭೇಟಿ ಮಾಡಿ ಹೊಸ ವಿಷಯಗಳನ್ನು ಕಲಿಯಿರಿ. ನನಗೆ ಎಲ್ಲವೂ ಗೊತ್ತು ಎಂಬ ಅಹಂಕಾರ ಬಿಡಿ. ಕಲಿಯುವ ಮನಸ್ಸು ಸದಾ ಸೃಜನಶೀಲವಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ದಿನನಿತ್ಯದ ಬದುಕಿನಲ್ಲಿ ಹೊಸತನವನ್ನು ತನ್ನಿ. ನಿಮ್ಮ ಕಂಫರ್ಟ್ ಝೋನ್ ಅಥವಾ ಆರಾಮ ವಲಯದಿಂದ ಹೊರಬನ್ನಿ. ಸಮಸ್ಯೆಗಳನ್ನು ಅವಕಾಶಗಳನ್ನಾಗಿ ನೋಡಿ. ಜಗತ್ತು ನೆನಪಿಟ್ಟುಕೊಳ್ಳುವುದು ಧೈರ್ಯವಾಗಿ ವಿಭಿನ್ನವಾಗಿ ಯೋಚಿಸಿದವರನ್ನು ಮಾತ್ರ. ಸ್ನೇಹಿತರೆ, ಡೇವಿಡ್ ಜೆ ಶ್ವಾರ್ಟ್ಜ್ ಅವರ ಈ ಅದ್ಭುತ ಪುಸ್ತಕದ ಸಾರಾಂಶ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಮತ್ತು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋದಲ್ಲಿ ಹೇಳಿದ ಯಾವ ವಿಷಯ ನಿಮಗೆ ಹೆಚ್ಚು ಇಷ್ಟವಾಯಿತು ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಪುಸ್ತಕಧಾರೆ ವಾಹಿನಿಯನ್ನು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಗೆಳೆಯರೊಂದಿಗೂ ಈ ವಿಡಿಯೋ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ದೊಡ್ಡದಾಗಿ ಯೋಚಿಸಿ, ದೊಡ್ಡದಾಗಿ ಬೆಳೆಯಿರಿ. ವಂದನೆಗಳು.